ಅಲ್ಲ, ನಿಮಗೆ ಎಂತ ಆಗಿದೆ ಅಂತ ನೀವು ತಲೆ ಕೆಡ್ಸ್ಕೊಳೋದು ನೋಡಿದ್ರೆ ಯಾರ್ದೋ ನಿಮ್ಮದೇ ಅಕ್ಕ ತಂಗಿನೋ ಇಲ್ಲ ಅಣ್ಣ ತಮ್ಮನ ಮದುವೆನೇನೋ ಅನ್ಬೇಕು. ಅಷ್ಟು ತಲೆ ಕೆಡ್ಸ್ಕೊತಿದ್ದೀರಪ್ಪ. ಒಂದು ಸರಿ ಎರಡು ಸರಿ ಹೇಳೋದು ಗೀತಪ್ಪ, ಅವ್ರವ್ರಿಗೆ ಅವ್ರವ್ರು ನೋಡ್ಕೊತಾರೆ. ಏನು ನಮ್ಮ ಮನಸ್ಸಿಗೆ ಅನಿಸಿದ್ದು ಹೇಳೋದು ಬಿಡೋದು. ಅದಕ್ಕೆ ನಾನು ಮೊನ್ನೆಯಿಂದ ಸುಮ್ಮನೆ ಇದ್ದೆ. ನೀವು ನೋಡಿದ್ರೆ ಅದನ್ನು ಬಿಡೋ ಥರನೇ ಕಾಣಲ್ಲ. ನಾನು ಹೋಗಿ ಹೇಳಿ ಬೇಡ ಅಂತೇಳಿ ಅಂತ ಹೇಳ್ತೀರಲ್ಲ, ಎಂತಕ್ಕೆ? ನಾನು ಯಾಕೆ ಹೇಳಲಿ? ನನ್ನ ಅತ್ತೆ ಮನೆಗೆ ಅವ್ರವ್ರು ನೋಡ್ಕೋತಾರೆ. ಅಲ್ಲ, ಒಂದು ಪಕ್ಷ ಅವರು ನೋಡ್ಕೊಳಲ್ಲ ಅನ್ನಂಗಿದ್ರು ನಾನು ತಲೆ ಹಾಕಕ್ಕೆ ಹೋಗಲ್ಲಪ್ಪ. ನನ್ನ ಮನೆ ಸಮಸ್ಯೆನೇ ಬೇಕಾದಷ್ಟು ಅದೇ. ಇಲ್ಲಿ ಇದನ್ನು ಸರಿ ಮಾಡ್ಕೊಂಡ್ರೆ ಸಾಕಾಗ್ಯದೆ. ಇನ್ನು ಅವ್ರ ಮನೆದಕ್ಕೆಲ್ಲ ನಾನು ಯಾಕೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಲಿ? ಅವ್ರು ಹಂಗೆ ತಿಳುವಳಿಕೆ ಇಲ್ಲದೆ ಇರೋರು ಯಾರೂ ಅಲ್ಲ. ಅವ್ರು ನೋಡ್ಕೊತಾರೆ, ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೋತಾರೆ. ಅಷ್ಟಕ್ಕೂ ಯಾಕೆ ಕೊಡಬಾರ್ದು ಅವ್ರ ಮನೆಗೆ? ಯಾಕೆ ಕೊಡಬಾರ್ದು ಅಂತ ತುಂಬ ಸುಖವಾಗಿರ್ತದಪ್ಪ ಅವ್ರ ಮನೆಗೆ ಹೋದ ಹುಡುಗನೂ ತುಂಬ ಒಳ್ಳೆಯವನು. ಅವನಿಗಷ್ಟು ಜವಾಬ್ದಾರಿ ಅದೇ. ಸಂಬಳ ತಗೊತಾನೆ. ಮನೇಲಿ ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ಸಂಸಾರ ಎಷ್ಟು ಚೆನ್ನಾಗಿ ಮಾಡಿಟ್ಟಾರೆ. ಎಷ್ಟು ಜವಾಬ್ದಾರಿ ಅದೇ ಅವರಿಗೆ. ಇರೋ ಒಂದು ಮಗಳಿಗೆ ಮದುವೆ ಆಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಚೆನ್ನಾಗೇ ಇರ್ತದಪ್ಪ ಹುಡುಗಿ. ನಿಮಗೆ ಯಾಕೆ ಹಂಗೆ ಅನ್ನಿಸ್ತುಂಟು ಅಂತ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿಂಗೆ ಅದ್ರ ಹೊಂಗ ಮೂಲ ಏನಾದ್ರು ಸರಿಯಾಗಿ ಗೊತ್ತಾ? ಅಲ್ಲ, ನಿಮ್ಮ ಅತ್ತೆ ಮನೆಗೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತೀನಿ ಅಂತ ಅಂದ್ಕೋಬೇಡ. ಎಂತ ಅವರು ಮೊದಲು ಅವರ ಈಗ ನಿನ್ನ ಮಾವನ ಅಪ್ಪನ ಕಾಲದಲ್ಲೆಲ್ಲ ರಘುವೀರ್ ಮಾವ್ರ ಮನೆಗೆ ಒಕ್ಲಿದ್ದಂಗೆ ಇದ್ದಾರಂತೆ, ಗೊತ್ತಾ? ಅವರು ಈಗೇನೋ ಸ್ವಲ್ಪ ಅಲ್ಲಿ ಇಲ್ಲಿ ಇದು ಮಾಡಿ ತೋಟ ಮಾಡ್ಕೊಂಡರೆ, ಕಾಸು ಮಾಡ್ಕೊಂಡಾರೆ ಅಂತನಾ? ಹಿಂದಿಂದೆಲ್ಲ ನೋಡ್ಬೇಕಾ ಬೇಡ? ಒಂದು ಸಂಬಂಧ ಮಾಡೋದು ಅಂದ್ರೆ ಸುಮ್ಮನೆ ಆತ? ಎಲ್ಲಿದ್ದೀರಿ ನೀವು? ಇನ್ನು ಯಾವ ಕಾಲದಲ್ಲಿದ್ದೀರಿ ನೀವು? ಅಲ್ಲ, ಈ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದಾರಲ್ಲ, ನಮ್ಮ ಪ್ರಧಾನ ಮಂತ್ರಿನೇ ಅದಾರಲ್ಲ, ಅವರು ಚಹಾ ವ್ಯಾಪಾರ ಮಾಡ್ಕೊಂಡಿದ್ದು ಅಂತೇಳೆಲ್ಲ ಹೇಳ್ತಾರೆ. ಅಂತೂ ನೀವು ನೋಡಿರ್ತೀರಿ ಅದನ್ನು. ಹಂಗಂತೇಳಿ ಅವರು ನೀವು ಪ್ರಧಾನ ಮಂತ್ರಿ ಆಗೋದು ಬೇಡ ಅಂತ ಬಿಡಿಸಿದ್ರೆ ಯಾರು ಆತ ಬಿಡ್ಸೋಕ್ಕೆ? ಅಲ್ಲ, ನೀವು ಹೇಳೋದು ನೋಡಿದ್ರೆ ನೀವು ಹುಟ್ತಾನೆ ನಿಮ್ಮ ಅಜ್ಜನೋ ಮುತ್ತಾತನ ಯಾರೇ ಆಗಿರಲಿ, ಅವ್ರೇನು ಹುಟ್ತಾನೆ ಬಂದಿತ್ತು ಆಸ್ತಿ? ಹಿಂಗೆ ಶ್ರಮಪಟ್ಟು ದುಡಿದು ಮಾಡಿನೇ ಅವ್ರ ಆಸ್ತಿ ಮನೆ ಅಂತ ಮಾಡಿಟ್ಟಿದ್ದು. ಹಾಗಾಗಿ ಇದು ನಿಮಗೆ ಬಂತೀಗ. ಈಗ ನೋಡಿದ್ರೆ ನೀ ಹೇಳೋದು ನೋಡ್ರಿ, ಈಗ ಹಿಂಗೆ ಅದಾರ ಹೌದಾ ನಮ್ಮ ಮಾವ? ಅವನ ಮಗ ಅವ್ರ ಮಗನ ಕಾಲಕ್ಕೆ ಹಿಂಗೆ ಇರ್ತಾರೆ ನೋಡಿ. ಹೋಗ್ತಾರೆ ಅವರು, ಇನ್ನೂ ದೊಡ್ಡ ಲೆವೆಲ್ಲಿಗೆ ಹೋಗ್ತಾರೆ. ಅವರು ಇದ್ರೆ ಆ ಮಗ ಹೇಳ್ಕೊತಾರೆ ವಾಪಸ್. ಈಗ ಅವ್ರ ಮನೆಯಿಂದ ಯಾರ ಮನೆಗೆ ಅವ್ರು ಕೆಲ್ಸಕ್ಕೆ ಹೋಗ್ತಿದ್ರು ಅವರೇ ವಾಪಸ್ ಇವ್ರ ಮನೆಗೆ ಬರೋಂಗೆ ಆಗ್ಬೋದೇನೋ, ಯಾರಿಗೆ ಗೊತ್ತಾ? ಇದನ್ನೇ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ನಿಮ್ಮಮ್ಮ ಅಯ್ಯೋ ನಮ್ಮ ಕುಲ ನಮ್ಮ ಕುಟುಂಬ ನಮ್ಮಂತನ ಬರೀ ಅದನ್ನು ಹೇಳ್ಕೊಂಡ್ರೆ ಸಯ್ಯ, ಯಾವಾಗಲೂ ಇತ್ತು ಅನ್ನೋದನ್ನ ಹೇಳ್ಕೊಂಡ್ರೆ ಸಯ್ಯ. ಈಗ ನಾವು ಹಂಗೆ ಇರ್ಬೇಕಾ? ನಮ್ಮ ಪರಿಸ್ಥಿತಿ ಈಗ ಹೆಂಗದೆ ಹೇಳಿ? ನಮ್ಮ ಮಾವನ ಮನೆಗಿಂತ ನಿಮ್ಮನೆ ಪರಿಸ್ಥಿತಿ ಚೆನ್ನಾಗದೆ ಅಂತ ಅನ್ನಿಸ್ತದ ನಿಮಗೆ? ಅವ್ರ ಮನೇಲಿ ಏನು ಕೊರತೆ ಅದಿರ್ರಿ? ಈಗ ನೀವು ಹೋಗಿ ಕೇಳಿದ್ರು 1,00,000 ರೂಪಾಯಿ ನಿತ್ಯ ಮೆಟ್ಲಲ್ಲಿ ಎಣಿಸ್ಕೊಡೋಷ್ಟು ತಾಕತ್ತದೆ ಅವರಿಗೆ. ನಿಮಗದ್ಯಾ? ಕೊಡ್ತೀರಾ? ಯಾರು ಬಂದು ಕೇಳಿದ್ರೆ ನೀವು 1,00,000 ರೂಪಾಯಿ ಕೊಡೋಕ್ಕದೆಯಾ ನಿಮ್ಮ ಹತ್ರ? ಇರೋ ಸಾಲನೇ ತೀರ್ಸ್ಕೊಳಕ್ಕಾಗಲ್ಲ, ಒದ್ದಾಡ್ತಿದ್ದೀವಿ. ಬೇರೆಯವ್ರ ಬಗ್ಗೆ ಮಾತಾಡ್ತೀರಿ ನೀವು. ಮೊದಲು ನಾವು ಈಗ ಹೆಂಗಿದ್ದೀವಿ ಅದನ್ನು ನೋಡ್ಕೊಬೇಕು. ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯಾವುದೋ ಕಾಲದಲ್ಲಿ ಯಾರೋ ಒಬ್ಬರ ಮನೆ ಕೆಲಸ ಮಾಡ್ತಿದ್ರು ಅಂತ ಜೀವನ ಪರ್ಯಂತ ಯಾವ್ಯಾವ ತಲೆಮಾರಿಗೂ ಅವರೇ ಕೆಲಸ ಮಾಡ್ತಾರೆ ಅಂತ ಅಲ್ಲ. ನಿಮಗೆ ಹೆಂಗೆ ಗೊತ್ತು? ನಿಮ್ಮ ಅಜ್ಜನೂ ಯಾವತ್ತೋ ಒಂದು ದಿವಸ ಯಾರದ ಮನೆ ಕೆಲಸಕ್ಕೆ ಹೋತಿದ್ರೇನೋ, ಕಷ್ಟಪಟ್ಟು ದುಡ್ದು ಆಸ್ತಿ ಮನೆ ಮಾಡಿ ಈ ಲೆವೆಲಿಗೆ ಬಂದ್ರೇನೋ, ಗೊತ್ತಾ ನಿಮಗೆ? ಸುಮ್ಮನಿರೋ ನೀನು, ಹಾಗೆಲ್ಲ ಹೇಳಬೇಡ. ನಮ್ಮದು ಭಾಳ ಹಿಂದಿಂದನೂ ನಾವು ಹಿಂಗೆ ಇದ್ದರು. ಹಿಂದಿಂದೆಲ್ಲ ಎಷ್ಟಿದ್ದದೆ ಗೊತ್ತಾನ? ಅಜ್ಜಿ ಅರ್ಧ ಮನೆ ಕೆಲಸಕ್ಕೆ ಹೋಗಿದ್ರಂತೆ. ನಮ್ಮಮ್ಮನ ಹತ್ರ ಎಲ್ಲರೂ ಹೇಳಿಗಿಳಿಯ ಈ ಥರ ಮತ್ತೇನಿಲ್ಲ. ಆಯ್ತಪ್ಪ, ನಿಮ್ಮ ಅಜ್ಜನೋ ಅವ್ರ ಅಜ್ಜನೋ ಯಾರೋ ಅಂತೂ ಅವ್ರು ಹುಟ್ಟುವಾಗಲೇ ಮೇಲಿಂದ ಉದುರಿತ್ತು ಆಸ್ತಿ ಎಲ್ಲ, ಆಯಿತಾ? ಇಷ್ಟೊತ್ತು ಹೇಳಿದ್ದು ನಿಮ್ಮ ತಲೆ ಒಳಗೆ ಯಾವುದೂ ಹೋಗಲೇ ಇಲ್ಲ ಅಲ್ಲ? ಇನ್ನೊಂದು ಸರಿ ಅವರು ಸಂಬಂಧ ಸಾಕಾಗಲ್ಲ, ಹುಡುಗಿ ಕೊಡಬಾರ್ದು ಆ ಥರ ಏನಾದರೂ ಹೇಳಿದ್ರೆ, ಅಲ್ಲ ಹಂಗೇನಾದ್ರು ನಿಮ್ಮ ಮನಸ್ಸಲ್ಲಿದ್ದರೆ ಹೋಗಿ ಅಲ್ಲೋಗಿ ಹೇಳಿ. ಹೋಗಿ ಏನು ಬೇಕಾದ್ರೂ ಮಾಡಿ, ನನ್ನ ಎದುರಿಗೆ ಮಾತ್ರ ಹೇಳಬೇಡಿ. ಇನ್ನೊಂದು ಸತಿ ನಮ್ಮ ಮಾವನ ಬಗ್ಗೆ ಆಗಲಿ ಮಾವನ ಮನೆ ಬಗ್ಗೆ ಆಗಲಿ
ಪವನನ ಬಗ್ಗೆ ಆಗಲಿ ಯಾರ ಬಗ್ಗೆನೂ ಮಾತಾಡಬೇಡಿ. ಅವ್ರು ಯಾವುದ್ರಲ್ಲೂ ಕಡಿಮೆ ಇಲ್ಲ, ನಿಮ್ಗಿಂತ ಎಲ್ಲದರಲ್ಲೂ ಅವ್ರು ಹೆಚ್ಚಾಗೇ ಇದ್ದಾರೆ. ಅವ್ರ ಮನೆಗೆ ಯಾವ ಹುಡುಗಿ ಹೋದರೂ ಸುಖವಾಗೇ ಇರ್ತದೆ. ನನ್ನ ಹಂಗಿದ್ದು ಗೋಳಂತೂ ಆಗಲ್ಲ. ಅದಕ್ಕೆ ಅಷ್ಟಿದ್ರೆ ಸಾಕಲ್ಲ. ಸುಮ್ಮನೆ ಇರು ಮಾರತಿ, ನಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಎಲ್ಲ ನಿನ್ನ ಮೂಗಿನ ನೇರಕ್ಕೆ ಮಾತಾಡ್ತೀಯ. ಖಾಲಿ ನಿಮ್ಮನೆ ಸಂಬಂಧ ಮಾಡಿದಾಗಲೇ ನಾವು ಎಷ್ಟು ಜನರ ಹತ್ರ ಮಾತು ಕೇಳಬೇಕಾಗಿದೆ, ನಮ್ಮ ನೆಂಟ್ರಿಷ್ಟ್ರ ಹತ್ರ ಗೊತ್ತಾ? ಹಂಗಿದ ಮನೆಯಿಂದ ಎಂತ ಹುಡುಗಿ ತತ್ತಿದ್ದೀರಿ ಅಂತ. ನಾನು ಇನ್ನೆದ್ರೆ ಹೇಳಿದ್ರೆ ಮತ್ತೆ ಬೇಜಾರಾಗ್ತದೆ ಅಂತ ಸುಮ್ಮನಿದ್ದಿದ್ದು. ಯಾರ್ರೀ ಅದು? ಯಾರು ಹೇಳಿದ್ದು ಅದು ಅಂತ ತಂದು ನಿಲ್ಲಿಸಿ. ಈಗ ನನ್ನ ಎದುರ ಹೇಳ್ತೀನಿ. ಹೆಂಗಿದ್ದ ಮನೆಯಿಂದ ಹುಡುಗಿ ತರಬೇಕಿತ್ತು ಅಂಥೇಳಿ ನಾನು ಈಗ ತೋರಿಸ್ತೀನಿ. ಇಲ್ಲಿ ನನ್ನ ಪರಿಸ್ಥಿತಿ ಬಂದು ನೋಡಲಿ, ನೀವು ಹೆಂಗಿದ್ದೀರಿ ಅಂತ ನೋಡಲಿ. ಹಿಂಗಿದ್ದವ್ರು ಇರೋದ್ರಿಂದನೇ ನಿಮ್ಮ ಹಂಗಿದ್ದವ್ರು ಬೆಳೆಯೋದು. ಅವ್ರು ನೀವು ಹೆಂಗಿದ್ರಿ ಅಂತ ಗೊತ್ತಿರ್ಲಂತನ್ರಿ ಅವರಿಗೆ. ನಿಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂತ ಗೊತ್ತಿರ್ಲಂತ. ಫಸ್ಟ್ ಇದನ್ನು ಸರಿ ಮಾಡ್ಕೆ ಅಂತ ಹೇಳಬೇಕಿತ್ತು ಅವರು. ನೀವು ಒಳ್ಳೇದಾಗದನ್ನ ಬಯಸೋರೆ ಆಗಿದ್ರೆ ನಿನ್ನ ಮನೆ ಸರಿ ಮಾಡ್ಕ್ಯಾ, ತಂದು ಹೆಣ್ಣನ್ನು ಸರಿ ನೋಡೋಕೆ ನಿಂದ ತಯಾರಾಗಿರೋ ಇಲ್ಲಿ, ಆಮೇಲೆ ಮದುವೆ ಆಗೋ ಅನ್ಬೇಕಿತ್ತು. ಅದು ಬಿಟ್ಟು ಹಿಂಗಿದ್ದ ಹುಡುಗಿನ ಹಿಂಗಿದ್ದ ಮನೆಯಿಂದ ತತ್ತಿ ಎಂತ ತತ್ತೀಯ ಅಂತ ಅಲ್ಲ ಹೇಳೋದು. ಏನಾಗಿದ್ರೆ ನಮ್ಮ ಮನೇಲಿ ಏನಾಗಿದೆ? ಹೆಂಗಿದ್ದ ಮನೆಯಿಂದ ತಂದಿರಿ ನೀವು? ನೋಡ, ನೀ ಎಂತ ಕಷ್ಟ ಸೀರಿಯಸ್ ಆಗಿ ಎಂತಕ್ಕೆ ಇದು ಮಾಡ್ತೀನಿ? ನೀ ಎಂತ ಹೇಳೋದು ಬೇಡ, ಬಾರಿಸೋದು ಬೇಡ. ನಿನ್ನ ಅತ್ತೆ ಮನೆಗೆ ಹೋಗಿ ಏನೋ ಮಾತಿಗೆ ಹೇಳಿದ್ರೆ ಅದನ್ನೇ ಒಂದು ದೊಡ್ಡ ಇದು ಮಾಡ್ತೀಯ. ಯಾವುದೇ ಆದರೂ ಕುಲ ಕುಟುಂಬ ಮಂತನ ಅನ್ನೋದು ಒಂದು ಇರ್ತದೆ, ಗೊತ್ತಾನ? ಬೇಕು, ಫ್ಯಾಮಿಲಿ ಅನ್ನೋದು ಬೇಕು. ಅದು ಇತ್ತು ನಮಗೆ, ಅದಕ್ಕೆ ನಾನು ಹೇಳಿದೆ. ಎಂಥ ಫ್ಯಾಮಿಲಿ ಏನ್ರಿ ನಿಮ್ದು? ಎಂಥ ಫ್ಯಾಮಿಲಿ? ಎಲ್ಲಿಗೆ ಹೋಗಿದ್ರು ಅವರು? ನಿಮ್ಗೆ ಇಷ್ಟೆಲ್ಲ ಕಷ್ಟ ಬಂದಾಗ ಅವ್ರು ಎಲ್ಲಿಗೆ ಹೋಗಿದ್ರು ಫ್ಯಾಮಿಲಿಯವರು? ಯಾರು ಬಂದು ನಿಮ್ಮ ಕೈ ಹಿಡ್ದಿದ್ದ? ನಿಮ್ಮ ಕೈ ಹಿಡ್ದಿದ್ದು ಯಾರು ಹೇಳಿ? ನನ್ನ ಅಪ್ಪಾಜಿ. ಈಗ ಎಂತ ಎಂತ ನಿನ್ನ ಅಪ್ಪಾಜಿ ಎಂತ ಕೈ ಹಿಡ್ದಿದ್ದ? ಯಾರು ಎಂತ ಹೇಳ್ಯಾರ ನಿಂಗೆ? ಮಾತು ಭಾಳ ಜಾಸ್ತಿ ಆತ ಅದೆಯಲ್ಲ. ಯಾಕೆ ಗೊತ್ತಿಲ್ಲ ನಿಮಗೆ? ನಮ್ಮ ಅಪ್ಪಾಜಿ ಏನು ಹೆಲ್ಪ್ ಮಾಡ್ಯಾರೆ ಅಂತ? ಮದುವೆ ಆಗಿ ವರ್ಷ ಆಗೋದ್ರೊಳಗೆ ಹೋಗಿ 3 ಲಕ್ಷ ರೂಪಾಯಿ ಎಣಿಸ್ಕೊಂಡು ಬಂದ್ರಲ್ಲ, ಯಾರು ಕೊಟ್ಟಿದ್ದದು? ನಿಮ್ಮ ಫ್ಯಾಮಿಲಿಯವ್ರು ಬಂದಿದ್ರಾ? ಅದನ್ನು ಹೇಳ್ದ. ಅದನ್ನು ತಂದರೆ ಏನು ವಾಪಸ್ ಕೊಡ್ಲ ನಾನು ಎಲ್ಲಿ ಹೇಳಿದೆ ನೀವು ವಾಪಸ್ ಕೊಡ್ಲಾ ಅಂತ? ಆ ವಾಪಸ್ ಕೊಡೋಕ್ಕೆ ನಿಮ್ಮ ಫ್ಯಾಮಿಲಿ ಹತ್ರದಿಂದನೇ ಇಸ್ಕೊ ಬರ್ಬೋದಿತ್ತಲ್ಲ. ಮಂತನ ಹತ್ರ ನಮ್ಮ ಅಪ್ಪಾಜಿ ಹತ್ರ ಹೋಗಿ ಯಾಕೆ ಕೇಳಿದ್ರೆ? ಅಯ್ಯೋ ಆತ ಮಾರತಿ, ನಿಂಗೆ ಇವತ್ತು ಎಂತ ಆತ ಈ ಥರ ಕೂಗ್ತಿದ್ದೀರ? ಈಗ ಆ ಅಮ್ಮ ಅಪ್ಪ ಬರ್ತಾರೆ ಎಂತ ಜಗಳ ಮಾಡ್ಕಿತಿದ್ದೀರನು ಅಂತ. ಸುಮ್ಮನೆ ಮಲ್ಕೆ ಮಾರತಿ. ಮಲ್ಕಿತೀನಿ, ನನಗೂ ಗೊತ್ತು. ನನಗೂ ಏನು ಜಗಳ ಮಾಡ್ತೀನಿ ಇರೋಕ್ಕೆ ಇಷ್ಟ ಇಲ್ಲ. ಅಲ್ಲ, ನೀವೀಗ ಅದನ್ನು ಹೇಳ್ದ ಅಂದ್ರಲ್ಲ, ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ರಿ? ಮತ್ತೆ ಯಾವಾಗ ಅಪ್ಪಾಜಿ ಹತ್ರ ದುಡ್ಡು ಇಸ್ಕೊ ಬಂದಿರಿ ನೀವು? ಇಲ್ಲಪ್ಪ, ನಾನು ಎಂತ ದುಡ್ಡು ಇಸ್ಕೊ ಬಂದೀನಿ. ಹಂಗೆ ಅದು ಜ್ಞಾನ ಮರ್ತೋದಂಗೆ ಆತಲ್ಲ, ಅದಕ್ಕೆ ಹೇಳಿದ್ದು. ಈ ಮರತೆ ನೀನು ಇಲ್ದಿದ್ದೆಲ್ಲ ಕೇಳ್ತಾ ಇರಬೇಡ, ಸುಮ್ಮನೆ ಮಲ್ಕೆ ಹೇಗೆ ಹೇಳ್ತೀನಿ. ಇನ್ನು ಮಾತ್ರ ನಿನ್ನ ಹತ್ರ ಇದ್ರ ಸುದ್ದಿ ಎತ್ತಲ್ಲ ನಾನು. ಮಲ್ಕೆ ಮರತೆ ಸುಮ್ಮನೆ.